ನೀವೆಲ್ಲರೂ ಸೆಲೆಕ್ಟ್ ಮಾಡಿರೋ ಅಂಥ ವ್ಯಕ್ತಿನ ಕರೆಸ್ತೀನಿ ಅಂತ ಹೇಳಿದ್ದೆ. ಹೈಯೆಸ್ಟ್ ಕಮೆಂಟ್ಗೆ ಲೈಕ್ಸ್ ಬಂದಿರುತ್ತೆ ಆ ವ್ಯಕ್ತಿ ಕೈಯಲ್ಲೇ ನಾನು ನಾಮಕರಣ ಮಾಡಿಸ್ತೀನಿ ಅಂತೇಳಿ 9,000+ ಲೈಕ್ ಮಾಡಿದ್ದೀರಾ ನೀವು. ಅಲ್ಲ, ದಿನ ಸ್ನಾನ ಮಾಡ್ಕೊಂಡ್ ಬರ್ತಾ ಇರ್ಲಿಲ್ಲ, ಇವತ್ತು ಸ್ನಾನ ನಮ್ಮ ಹೊಸ ಕುದುರೆ ಹೆಸರು ಎಲ್ಲರೂ ಹೇಳಿ ಏನಪ್ಪ, ಜೋರಾಗಿ ಹೇಳಿ. ಕನ್ನಡ. ಉಜ್ಲಾ ಪಕ್ಕನ ಉಜ್ಗಿಟ್ಬಿಡಲ್ಲ ತಾನೆ, ಕಚ್ಚುಗುಳಿ ಆಗ್ತಾ ಇದೆ ಅನ್ಸುತ್ತೆ. ಫಾಸ್ಟ್ ಆ ಕಡೆ ಈ ಕಡೆ ಗೊತ್ತೀರಾ? ಮೇಡಮ್ ಏನ್ ಅನಿಸ್ತಾ ಇದೆ ನಿಮ್ಗೆ ಬೆಂಗಳೂರಿಂದ ಬಂದು ಕುದುರೆ ತೊಳೆಯೋದಕ್ಕೆ? ನೀವು ನನಗೆ ಸರಿಯಾಗಿ ಹೇಳಿಲ್ಲ. ಫಂಕ್ಷನ್ ಅನ್ಬಿಟ್ಟು ಕರೆದ್ಬಿಟ್ಟು ಫಂಕ್ಷನ್ ಕ್ಲಾಸಿಗೆ ಬಂದಿಲ್ಲ ನೀವು? ಕ್ಲಾಸ್ ಮತ್ತೆ ಫಂಕ್ಷನ್ ಅಂತ ಮತ್ತೆ ಬಂದ್ರೆ ಕ್ಲಾಸಿಗೆ ಬಂದ್ಮೇಲೆ ಫಂಕ್ಷನ್ಗೆ ಎಲ್ಲರೂ ಬರ್ತಾರೆ ಅಂದಮೇಲೆ ನಿಮ್ಮ ಕುದುರೆಗಳನ್ನ ಹೆಂಗ್ ಇಟ್ಕೋಬೇಕು ನೀವು? ಅದೇ ನೀವು ನೆನೆನೇ ತೋರಿಸ್ಬೇಕು ತಾನೆ. ಮತ್ತೆ ನೆನ್ನೆ ಓಡ್ಬಿಟ್ರಲ್ಲ ನೀವು. ಅಲ್ಲ, ದಿನ ಸ್ನಾನ ಮಾಡ್ಕೊಂಡ್ ಬರ್ತಾ ಇರ್ಲಿಲ್ಲ, ಇವತ್ತು ಸ್ನಾನ ಅಲ್ಲ, ಕೆಲಸ ಮಾಡ್ತಾ ಇರೋದು ತಪ್ಪು ಅನಿಸ್ತಾ ಇದೆ, ಸ್ನಾನ ಮಾಡ್ಕೊಂಡ್ಬಂದು ಮಾಡ್ತಾ ಇರೋದು ತಪ್ಪು ಅನಿಸ್ತಾ ಸ್ನಾನ ಮಾಡ್ಕೊಂಡಿದ್ದು ತಪ್ಪು, ವೇಸ್ಟ್ ಆಗೋಯ್ತಲ್ಲ ಅನಿಸ್ತಾ ಇದೆ. ನೀರು ವೇಸ್ಟ್ ಆಯ್ತಾ ಟೈಮ್ ವೇಸ್ಟ್ ಆಯ್ತಾ? ನೀರು ಗೌತಮ ಬುದ್ಧನಿಗೆ ಅಲ್ಲಿ ಮನಸ್ಸಲ್ಲಿ ಜ್ಞಾನೋದಯ ಆಯ್ತು, ಇಲ್ಲಿ ನಿಮ್ಮ ಶರೀರದ ಹತ್ರ ಬಂದಾಗ ಜ್ಞಾನೋದಯ ಆಗಿದೆ. ಜೀವನ ಏನು ಅಂತ ತಲೆ ಮೇಲೆ ಇಡ್ಕೋ. ಇಟ್ಸ್ ಆಕ್ಚುಲಿ ವೆರಿ ಹೆವಿ. ಎಲ್ಲಿ ಎಲ್ರಿಗೂ ನಮಸ್ಕಾರ. ಸೊ ನನ್ನ ಕ್ಲೈಂಟ್ ನೇಹ ಅಂತೇಳಿ ಕುದುರೆ ಓಡಿಸೋದು ಕಲಿಯೋದಕ್ಕೆ ಅಂತ ಬಂದರು. ಫಸ್ಟ್ ಕ್ಲಾಸ್ ಸಫಾರಿ ಮಾಡಿದ್ರು, ಫುಲ್ ಎಕ್ಸೈಟ್ ಆಗಿ ಎಕ್ಸೈಟ್ ಆಗಿ ಸೇರ್ಕೊಂಡ್ರು. ಸೆಕೆಂಡ್ ಕ್ಲಾಸು ಸ್ವಲ್ಪ ಬಾಡಿ ಪೇನ್ ಬರುತ್ತೆ, ಫಿಟ್ ಆಗಬೇಕು ಅಂತ ಸ್ವಲ್ಪ ಸೆಕೆಂಡ್ ಕ್ಲಾಸಲ್ಲಿ. ಥರ್ಡ್ ಕ್ಲಾಸಿಂದ ರಿಯಲ್ ವರ್ಕೌಟ್ ಸ್ಟಾರ್ಟ್ ಆಗಿದೆ. ಏನಂದರೆ ಕುದುರೆ ವಾಶ್ ಮಾಡೋದು, ಸ್ಟೇಬಲ್ ಕ್ಲೀನ್ ಮಾಡೋದು, ನಂತರ ಅದನ್ನು ರೆಡಿ ಮಾಡ್ಕೊಳ್ಳೋದು, ಅಂದರೆ ಸ್ಯಾಡಲ್ ಹಾಕೋದು, ಮೌಂಟ್ ಮಾಡೋದು ಯಾವ ಥರ ಅಂತ ಅವರೇ ಕಂಪ್ಲೀಟಾಗಿ ಕಲ್ತ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀವಿ. ಬೇಸಿಕ್ ಈ ಕೆಲಸ ಕಲ್ತ್ಕೊಂಡ್ರೆ ಮಾತ್ರ ಕುದುರೆನ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಸೊ ಮೇಡಮ್ ಹೆಂಗ್ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್? ಕುದುರೆ ತೊಳ್ದಿದೇನೋ ಚೆನ್ನಾಗಿತ್ತು, ಚೆನ್ನಾಗಿಲ್ವಾ? ಇದು ಸ್ವಲ್ಪ ಅಭ್ಯಾಸ ಆಗ್ಬೇಕಲ್ಲ. ಕುದುರೆಗಳಿಗೆ ಎಲ್ಲರೂ ಕೇಳ್ತಾ ಇರ್ತಾರೆ ನನ್ನ, ಹೆಂಗೆ ನಿಮ್ಗೆ ಅಟ್ಯಾಚ್ ಆಗ್ತವೆ ಅಂತ. ನಾವು ಅದನ್ನ ಎಷ್ಟು ಹಾರ್ಟ್ಫುಲಿ ಅದಕ್ಕೆ ಸೇವೆ ಮಾಡ್ತೀವಿ ಅಷ್ಟು ರೆಸ್ಪೆಕ್ಟ್ ನಮಗೆ ಕೊಡ್ತವೆ. ಅದಕ್ಕೆ ನಾವು ಫುಡ್ ಕೊಡೋದಾಗ್ಲಿ, ನಾವು ಎಷ್ಟು ಅಮೌಂಟ್ ಕೊಡ್ತೀವಿ ಅನ್ನೋದಾಗ್ಲಿ ಮ್ಯಾಟ್ರ್ ಆಗಲ್ಲ. ಸೊ ನಾವು ಎಷ್ಟು ಸೇವೆ ಮಾಡ್ತೀವಿ ಅದು ಇಂಪಾರ್ಟೆಂಟ್. ನನ್ನ ಕ್ಲೈಂಟ್ಗಳಿಗೂ ಅಷ್ಟೇ ಮೇನ್ ಆಗಿ ಅವರು ಸೇವೆ ಮಾಡೋದನ್ನ ಕಲಿಸ್ತೀವಿ. ಸೊ ನೀವು ಮೇನ್ ಏನು ಕಲಿಬೇಕು? ಕಲ್ತ್ಬಿಟ್ಟೆ. ತಗೊಂಡೋಗಿ. ಅಲ್ಲ, ಇದಕ್ಕೆ ಇನ್ನೊಂದು ಹ್ಯಾಂಡಲ್ ಇರೋದು ಕೊಡ್ಬೇಕು ತಾನೆ? ಹ್ಯಾಂಡ್ಲಾ ಬರುತ್ತೆ, ತಗೊಂಡೋಗಿ. ಕುದುರೆ ಬೈ ಮಾಡ್ಬೇಕು ಬೇರೆ ನೆಕ್ಸ್ಟ್. ಭಾರ ಇದೆ, ಎತ್ಕೊ, ಅಲ್ಲಿ ಗಂಟೆ ಹಾಕ್ಬೇಕು.
ನಾನೆಲ್ರಿಗೂ ನೀನು ಪ್ರಾಮಿಸ್ ಮಾಡಿದ್ದೆ, ನೀವೆಲ್ಲರೂ ಸೆಲೆಕ್ಟ್ ಮಾಡಿರೋ ಅಂಥ ವ್ಯಕ್ತಿನ ಕರೆಸ್ತೀನಿ ಅಂತ ಹೇಳಿದ್ದೆ. ಅವರೇ ನಿಮ್ಮ ಪ್ರಿನ್ಸ್ ಮಂಜು ಅಂತ ಹೇಳಿ. ಈ ವ್ಯಕ್ತಿ ಕೈಯಲ್ಲಿ ನಾವು ಇವತ್ತು ನಾಮಕರಣ ಮಾಡಿಸ್ತಿದ್ದೀವಿ. ಈ ವ್ಯಕ್ತಿ ಸೊ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಬಾಯ್ ಚರಿತ್. ನಾನೆಲ್ರಿಗೂ ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ, ನಮ್ಮ ಕುದುರೆಗೆ ಯಾರೆಲ್ಲ ಸಜೆಸ್ಟ್ ಮಾಡ್ತಿರೋ ಒಂದು ಒಳ್ಳೆ ನೇಮ್ನ, ಅವ್ರಿಗೆ ಹೈಯೆಸ್ಟ್ ಕಮೆಂಟ್ಗೆ ಲೈಕ್ಸ್ ಬಂದಿರುತ್ತೆ, ಆ ವ್ಯಕ್ತಿ ಕೈಯಲ್ಲೇ ನಾನು ನಾಮಕರಣ ಮಾಡಿಸ್ತೀನಿ ಅಂತೇಳಿ. ಅವರೇ ನಮ್ಮ ಪ್ರಿನ್ಸ್ ಮಂಜು ಅಂತ ಹೇಳಿ. ಈ ವ್ಯಕ್ತಿ ಇಲ್ಲಿ ಕರ್ಸೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನೀವುಗಳೆಲ್ಲ ಇವ್ನಿಟ್ಟಿರೋ ಹೆಸರಿಗೆ ಮೆಚ್ಕೊಂಡು 9,000 ಅಲ್ಲೂ 9,000 ಪ್ಲಸ್ ಲೈಕ್ ಮಾಡಿದ್ದೀರಾ. ನೀವೆಲ್ಲ ಮೆಚ್ಕೊಂಡಿರೋ ಹೆಸರನ್ನ ಇವತ್ತು ನೀವು ಮೆಚ್ಚಿ ಆಯ್ಕೆ ಮಾಡಿರೋಂಥ ವ್ಯಕ್ತಿ ಕೈಯಲ್ಲಿ ನಾಮಕರಣ ಮಾಡಿಸ್ತಾ ಇದ್ದೀವಿ. ಒನ್ಸ್ ಅಗೇನ್ ನಮ್ಮ ಹೊಸ ಕುದುರೆ ಹೆಸರು ಎಲ್ಲರೂ ಹೇಳಿ ಏನಪ್ಪ? ಕರ್ಣ. ಜೋರಾಗಿ ಹೇಳಿ. ಕರ್ಣ. ಕಿವಿಲಿ ಹೇಳ್ಬಿಡ್ತೀವಿ. ಕರ್ಣ. ಓಕೆ, ವೆಲ್ಕಮ್ ಟು ರಾಮನಗರ ಕರ್ಣ. ಗುಡ್, ಥ್ಯಾಂಕ್ ಯು ಮಂಜು. ಇನ್ನು ಅಮೂಲ್ಯವಾದ ಟೈಮ್ನ ನಮಗೋಸ್ಕರ ಸ್ಪೆಂಡ್ ಮಾಡಿದ್ಯಾ. ಕರ್ಣ ಅಂದರೆ ನನಗೆ ಸಿಕ್ಕಾಬಿಟ್ಟೆ ಚಿಕ್ಕ ವಯಸ್ಸಿಂದ ಇಷ್ಟ. ನಾನು ಮಹಾಭಾರತ ತುಂಬ ನೋಡಿದ್ದೀನಿ. ಬಟ್ ಅದರಿಂದ ನನ್ನ ಕುದುರೆಗೆ ಕರ್ಣ ಅಂತ ಇಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದೆ. ಬಟ್ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಈ ಪ್ರೀತಿಗೆ ನಾನು ಸದಾ ಚಿರೋಣಿ. ಮಂಜುನಾಥ್ ಅಂತ, ಕನಕಪುರ. ಓಕೆ, ನಮ್ಮೂರು ಬಂದು ಅಜ್ಜಗೌಡ ನರ್ಸಿ ಅಂತ. ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತೇನೆ ದೊಡ್ಡಬಳ್ಳಾಪುರ ಹತ್ರ. ನಿಮ್ಮ ರೀಲ್ಸ್ ನೋಡ್ತೇನೆ, ನಿಮ್ದು ಇಲ್ಲಿ ಬಂದಾಗಿಂದ ತುಂಬ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮನ್ನ. ಓಕೆ. ಬಟ್ ಎಷ್ಟೊಂದು ವಿಡಿಯೋ ಕಮೆಂಟ್ ಮಾಡಿದ್ದೆ, ಬಟ್ ಈ ವಿಡಿಯೋ ಮಾತ್ರ ಕ್ಲಿಕ್ ಆಗೈತೆ. ಓಕೆ, ಇದೇ ಹೆಸರನ್ನ ಈ ಕುದುರೆಗೆ ಇಡಬೇಕು ಅಂತ ಏನಕ್ಕೆ ಅನಿಸ್ತೀವಿ? ನನಗೆ ಕರ್ಣ ಇಷ್ಟ, ಬಟ್ ಕುದುರೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿದೆ ವಿಡಿಯೋದಲ್ಲಿ. ಓಕೆ, ಅದಕ್ಕೆ ಸಜೆಸ್ಟ್ ಮಾಡಿದೆ ಅಲ್ಲಿ ವಿಡಿಯೋದಲ್ಲಿ ಕರ್ಣ. ಬಟ್ ಇಲ್ಲ ಒಂದು 200-300 ಜನ ಲೈಕ್ ಮಾಡ್ತಾ ಅನ್ಕೊಂಡಿದ್ದೆ. ಬಟ್ 9,000 ಜನ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅಷ್ಟೇ. ನಾನು ಅಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ ನಮಗೆ ಕಮೆಂಟ್ ಮಾಡಿರೋದು 4,000, ಬಟ್ ನಿನಗೆ ಹೋಗಿ ಲೈಕ್ ಮಾಡಿರೋದು ಎಷ್ಟು ಜನ ಹೇಳು? 9,000 ನನ್ನ ಫ್ರೆಂಡ್ಸ್ ಕೈಲಿ ಒಂದು 20 ಜನ ಕೈಲಿ ಮಾಡಿಸಿದೆ ಅಷ್ಟೇ. ನೀನು ಹೇಳಿ ಒಂದು 20 ಜನ ಕೈಲಿ ಮಾಡಿಸಿದೆ. ಅಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀವಿ? 9,000 ಜನಕ್ಕೆ ಲೈಕ್ ಮಾಡಿದಾರಲ್ಲ, ಏನು ಹೇಳೋಕ್ಕಲ್ಲ. ಬಟ್ ಈ ಥರ ಪ್ರೀತಿ ತೋರಿಸಿರೋದಕ್ಕೆ ನಾನು ಯಾವಾಗಲೂ ಸದಾ ಚಿರೋಣಿ ನಿಮಗೆ. ಯಾಕಂದ್ರೆ ಇದೇ ಪ್ರೀತಿ ಯಾವಾಗಲೂ ತೋರಿಸಿ. ಚೆರಿ ಬ್ರೋ ತುಂಬ ಒಳ್ಳೆಯವರು. ಬಟ್ ನಾವಿಲ್ಲೇ ಸುತ್ತಮುತ್ತ ಲೋಕಲರ್ ಆಗಿರೋ ಒಂದು ದಿವಸ ಬಂದು ಮೀಟ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಟೈಮ್ ಬಂದೀನಿ ಬ್ರೋ. ಥ್ಯಾಂಕ್ ಯು. ಬಟ್ ಇಲ್ಲಿ ನಾನು ಹೇಳೋದೇನೆಂದರೆ, ನಿನ್ನನ್ನು ಈ ಜಾಗಕ್ಕೆ ಕರ್ಸ್ಕೊಂಡಿರೋದು ನಾನಲ್ಲ, ಕಳಿಸಿರೋದು ಆ 9,000 ಜನ. 9,000 ಜನ. ಸೊ ಆ 9,000 ಜನಕ್ಕೆ ನಾವು ಯಾವತ್ತೂ ಅವರು ನಿನ್ನ ಆ ಕರ್ಣನೇ ನೀನೆಷ್ಟು ಇಷ್ಟಪಟ್ಟಿದ್ಯೋ ಅವ್ರುಗಳು ಅಷ್ಟೇ ಇಷ್ಟಪಟ್ಟಿದ್ದಾರೆ. ಆ ಇಷ್ಟಪಟ್ಟಿರೋದಕ್ಕೆ ಈ ವ್ಯಕ್ತಿ ಹೋಗಲಿ ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ನಾನು ಹೇಳೋದಂದರೆ, ನನ್ನ ಕಡೆಯಿಂದ ನನ್ನ ನೋಡಿ ಇನ್ಸ್ಪೈರ್ ಆಗಬೇಕಾಗಿರೋದು ನೀನು ಫಿಟ್ನೆಸ್ ಕಡೆ ಗಮನ ಕೊಡು. ಸೊ ಅದ್ರ ರೈಡಿಂಗ್ ಕಲಿಬೇಕು ಅಂತ ಹೇಳಿದ್ರೆ ಬಾ, ಇಲ್ಲ ನನ್ನ ಕಡೆ ಫಿಟ್ನೆಸ್ಸಲ್ಲಿ ಏನೇ ಅಡ್ವೈಸ್ ಬೇಕು ಅಂದ್ರೂ ಇಲ್ಲ, ಆರಾಮ್ಸೆ ಯಾವಾಗಾದರೂ ಬರ್ಬೋದು. ಸೊ ಥ್ಯಾಂಕ್ ಯು. ನಿನ್ನ ಇಷ್ಟಪಟ್ಟಿರೋಂಗೆ, ನಮ್ಮ ಜನ ಇಷ್ಟಪಟ್ಟಿರೋಂಗೆ ಇವತ್ತಿಂದ ಅವನ ಹೆಸರು ಕರ್ಣ ಅಂತೇಳಿ. ಥ್ಯಾಂಕ್ ಯು ಸೊ ಮಚ್.
ಧನ್ಯವಾದಗಳು.